16 ಸೋಮವಾರ ವ್ರತದ ಕೆಲವು ಮಾಹಿತಿಗಳು. ಇದು ಒಂದು ತುಂಬ ಬೇಗ ಫಲ ಕೊಡುವಂತಹ ವಿಶೇಷ ವ್ರತ. ಇದಕ್ಕೆ ಯಾವುದೇ ಸಮಯ, ಸ್ಥಳ, ವ್ಯಕ್ತಿಗಳ ತಾರತಮ್ಯ ಇರುವುದಿಲ್ಲ. ನಿಮ್ಮ ಮನಸ್ಸಿಗೆ ಯಾವಾಗ ಬೇಕೆಂಬ ಬಯಕೆ ಉಂಟಾಗುತ್ತದೋ ಆ ಸಮಯದಲ್ಲಿ ಮಾಡಬಹುದು. ಭಕ್ತಿ ಮತ್ತು ನಂಬಿಕೆ ತುಂಬ ಮುಖ್ಯ. ಈಶ್ವರ ದೇವರು ಭಕ್ತಿ ಪ್ರಿಯ. ಭಕ್ತಿ ಇದ್ದರೆ ಬೇಗ ಒಲಿಯುತ್ತಾರೆ. 16 ಸೋಮವಾರ ಈ ವ್ರತ ಮಾಡಬೇಕು. ಬಹಳಷ್ಟು ಜನರು ಬೇರೆ ಬೇರೆ ಪದ್ಧತಿಗಳಿರಬಹುದು. ಅದರಲ್ಲೂ ಇದು ಒಂದು ಪದ್ಧತಿಯನ್ನು ತಿಳಿಸುತ್ತಿದ್ದೇವೆ. ಮೊದಲು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರು ಬೇಕಾದರೂ ಈ ವ್ರತವನ್ನು ಮಾಡಬಹುದು. ಆದರೆ ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು. ಎರಡನೆಯದಾಗಿ ಪ್ರತಿ ಸೋಮವಾರ ಮುಂಜಾವಿನಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಅಂದು ಸಾಯಂಕಾಲದವರೆಗೆ ಉಪವಾಸವಿರಬೇಕು. ಅಶಕ್ತರಿಗೆ, ರೋಗಿಗಳಿಗೆ ಹಣ್ಣು, ಹಾಲು ತಿನ್ನಬಹುದು. ಸೂರ್ಯಾಸ್ತದ ಸಮಯಕ್ಕೆ ಸ್ನಾನ ಮಾಡಿ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ರಚಿಸಬೇಕು. ನಿಮಗೆ ಎಷ್ಟು ತರಹದ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳು ದೊರೆಯುತ್ತವೋ ಅಷ್ಟು ಸಂಗ್ರಹಿಸಿ ನಿಮ್ಮ ಶಕ್ತಿಯಾನುಸಾರ ವ್ರತ ಮಾಡಬಹುದು. ನಂತರ ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಶೋಪಚಾರದಿಂದ ಆ ಲಿಂಗವನ್ನು ಪೂಜೆ ಮಾಡಬೇಕು. ಬ್ರಾಹ್ಮಣ ಅರ್ಪ ಮಾಡಿ ವಿಸರ್ಜಿಸಬೇಕು. ಪೂಜೆ ಪೂರ್ಣಫಲ ಪ್ರಾಪ್ತಿಯಾಗಬೇಕಾದರೆ ಒಂದು ಪ್ರಾಯಶ್ಚಿತ ಸಂಕಲ್ಪ ಮತ್ತು ಮನೋಸಂಕಲ್ಪ ಎರಡನ್ನೂ ಮಾಡಬೇಕು. ಬಿಲ್ವಪತ್ರೆ, ಗರಿಕೆ ಅವಶ್ಯಕವಾಗಿ ಪೂಜೆಯಲ್ಲಿ ಬಳಸಬೇಕು. ಪೂರ್ಣಫಲ ನೈವೇದ್ಯ ಮಾಡಬೇಕು. ಪೂಜೆಯ ಸಾಂಗತ ಸಿದ್ಧಾರ್ಥವಾಗಿ ಬ್ರಾಹ್ಮಣರಿಗೆ ವಾಯಸ ದಾನ ಮಾಡಬೇಕು. ನೈವೇದ್ಯ: ಅರ್ಧ ಸೇರು ಗೋಧಿ ಹಿಟ್ಟನ್ನು ಹುರಿದು ಸಾಕಷ್ಟು ಸಕ್ಕರೆ, ತುಪ್ಪ, ಏಲಕ್ಕಿ, ಜಾಕಾಯಿ ಎಲ್ಲ ಹಾಕಿ ಗುಳ್ಳುಪ್ಪಡಿಯನ್ನು ಮಾಡಬೇಕು. ಈ ಗುಳ್ಳುಪ್ಪಡಿಯನ್ನು 3 ಭಾಗ ಮಾಡಿ 3 ಉಂಡೆಗಳನ್ನು ಮಾಡಬೇಕು. ಎಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯ ಮಾಡಬೇಕು. ಪೂಜಾ ನಂತರ ಒಂದನ್ನು ಹಸುವಿಗೆ, ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು. ಮತ್ತೊಂದನ್ನು ಪೂಜಾಕರ್ತಗೂ ಸೇವಿಸಬೇಕು. ಪೂಜಿಸಿದ ಶಿವಲಿಂಗವನ್ನು ನದಿಯಲ್ಲಿ ವಿಸರ್ಜಿಸಬೇಕು. ಅಸಾಧ್ಯವಾದವರು ಪುಷ್ಕರಣಿಯಲ್ಲಿ ವಿಸರ್ಜಿಸಬಹುದು. ದೇವರ ಪ್ರಾರ್ಥನೆ ಮಾಡಿ. ಕೊನೆಯಲ್ಲಿ ಸೋಮವಾರ ಎಂದಿನಂತೆ ಪೂಜೆ ನೈವೇದ್ಯ ಮಾಡಿ ಅನ್ನದಾನ ಮಾಡಬೇಕು. ಕೊನೆಯ ಸೋಮವಾರ ಎಂದಿನಂತೆ ಪೂಜೆ ನೈವೇದ್ಯ ಮಾಡಿ ಅನ್ನದಾನ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಮಾಡಬೇಕು. ಅಂದು ದೇವರಿಗೆ ಅಡುಗೆಯಲ್ಲಿ ವಿಶೇಷವಾಗಿ ತಯಾರಿಸಬಹುದು. ಕಟ್ಟು ತಯಾರಿಸಿದರೆ ತುಂಬ ಒಳ್ಳೆಯದು. ಬ್ರಾಹ್ಮಣರಿಗೆ ತಾಂಬೂಲದಾನ ಮಾಡಬೇಕು. ವಿಶೇಷ ಸೂಚನೆ: ವ್ರತ ಮಾಡುವವರು ಎಲ್ಲ ಬಗೆಯಿಂದಲೂ ಪವಿತ್ರರಾಗಿರಬೇಕು, ಶುದ್ಧವಾಗಿರಬೇಕು. ಪರಮ ಪವಿತ್ರ ಶಿವ ಪಂಚಾಕ್ಷರ ಮಂತ್ರವನ್ನು 5,000 ಬಾರಿ, 500 ಬಾರಿ ಅಥವಾ 108 ಬಾರಿಯಾದರೂ ಜಪಿಸಲೇಬೇಕು. ಈ ವ್ರತ ಕಲಿಯುಗದ ಸಮಸ್ತ ಬಾಧೆಗಳನ್ನು ನಿವಾರಿಸಿ ಇಷ್ಟಾರ್ಥ ಸಿದ್ಧಿರಸ್ತು ಕೊಡುವ ಮಹಾವ್ರತವಾಗಿದೆ. ಇದು ಸುಲಭವಾದ, ಹಣ ಖರ್ಚಿಲ್ಲದ ವ್ರತವಾಗಿದೆ. ವಿದ್ಯಾರ್ಥಿಗಳು, ಧನಾರ್ಥಿಗಳು, ಸಂತಾನ ಅಪೇಕ್ಷೆ ಉಳ್ಳವರು, ರೋಗ ನಿವಾರಣೆ ಬಯಸುವವರು ಎಲ್ಲರೂ ಈ ವ್ರತವನ್ನು ಮಾಡಬಹುದು.